ಹಾಯ್ ನಮಸ್ಕಾರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಅರಿವಿನ ಮಹಾಗುರು ಎಂದು ಕರೆಸಿಕೊಳ್ಳುವಂತಹ ಶಿವಶರಣರಾದಂತಹ ಅಲ್ಲಮ ಪ್ರಭುವಿನ ಸಂಕ್ಷಿಪ್ತ ಜೀವನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೋಬೋದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲ್ಲಮ ಪ್ರಭುಗಳು ಶಿವಶರಣರಲ್ಲಿ ಅತ್ಯಂತ ಪ್ರಮುಖರೆಂದು ಕರೆಸಿಕೊಂಡಿದ್ದಾರೆ. ಬಸವಣ್ಣನವರು ಇವರನ್ನು ಶೂನ್ಯ ಸಿಂಹಾಸನದ ಪೀಠಾಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಈಗಿನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಎಂಬ ಗ್ರಾಮದಲ್ಲಿ ಯುಗಾದಿಯ ಪಾಡ್ಯೆಯ ದಿನದಂದು ಆ ರಾಜ್ಯದ ಅರಸಿಯರಾದ ತಂದೆಯಾದ ನಿರಹಂಕಾರಿ ಹಾಗೂ ತಾಯಿ ಸುಜ್ಞಾನಿ ಈ ಶಿವಭಕ್ತ ದಂಪತಿಗಳ ಮಗನಾಗಿ ಜನಿಸುತ್ತಾರೆ. ಅರಸು ಮನೆತನದಲ್ಲಿ ಜನಿಸಿದಂತಹ ಪ್ರಭುದೇವರಿಗೆ ಎಲ್ಲ ಬಗೆಯ ಶಿಕ್ಷಣಗಳು ಬಾಲ್ಯದಲ್ಲಿಯೇ ದೊರೆತವು. ಸಂಗೀತ ಶಾಸ್ತ್ರದಲ್ಲಿ ಪಾರಂಗತರಾದದ್ದಲ್ಲದೆ ವೀಣಾ, ಮೃದಂಗ ವಾದನ ಹಾಗೂ ಭರತನಾಟ್ಯದಲ್ಲಿಯೂ ಸಹ ಪ್ರವೀಣರಾಗಿದ್ದರು. ಅಲ್ಲಮ ಪ್ರಭುಗಳು ಯುವಕರಾಗಿದ್ದಾಗ ಕಾಮಲತೆ ಎಂಬ ಯುವತಿಯೊಂದಿಗೆ ವಿವಾಹವಾಗುತ್ತಾರೆ. ಆದರೆ ಅವರ ಅಕಾಲಿಕ ಮರಣದಿಂದಾಗಿ ಅವರಲ್ಲಿ ದಿನ ಕಳೆದಂತೆ ವೈರಾಗ್ಯವು ತಲೆದೋರ ಹತ್ತಿತು. ಏಕಾಂತವಾಸವು ಹೆಚ್ಚಾಗಿ ಸೇರಲ್ಪಟ್ಟಿತು. ಸಂಸಾರ ಎಂಬುದು ನಿಸ್ಸಾರ ಎಂದು ಬಗೆದರು. ಅವರ ಈ ಭಾವನೆಯು ಕೇವಲ ಭಾವನೆಯಾಗಿ ಉಳಿಯಲಿಲ್ಲ. ಮುಂದೆ ಅವರು ರಾಜಭೋಗವನ್ನು ತ್ಯಜಿಸಿ ಅರಣ್ಯವನ್ನು ಸೇರಿದರು. ರಾಜವಂಶದಲ್ಲಿ ಜನಿಸಿ ಅಷ್ಟೈಶ್ವರ್ಯದ ಸುಖಭೋಗವನ್ನು ಅನುಭವಿಸಬೇಕಾದಂತಹ ಅವರು ಕಾಡಿನಲ್ಲಿ ಒಂದು ಗುಹೆಯನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಒಬ್ಬ ಯೋಗಿಯಾದ ಆ ನಿಮಿಷ ದೇವಗುರುವಿನ ಪರಿಚಯವಾಗುತ್ತದೆ. ಅಲ್ಲಿ ಆ ಗುರುಗಳು ಅಲ್ಲಮ ಪ್ರಭುವಿನ ಕೈಗೆ ಒಂದು ಲಿಂಗವನ್ನು ಕೊಟ್ಟು ತಮ್ಮ ಎಲ್ಲ ಜ್ಞಾನವನ್ನು ದಾರಿ ಎರೆಯುತ್ತಾರೆ. ಆ ಗುಹೆಯಲ್ಲಿಯೇ ಅಲ್ಲಮನಿಗೆ ಜ್ಞಾನೋದಯವಾಗಿ ಅಲ್ಲಮ ಪ್ರಭುಗಳಾದರು ಎಂದು ಕಥೆಗಳು ಕೇಳಿಬರುತ್ತವೆ. ತದನಂತರ ಅವರು ಹೋಗಿದ್ದು ಕಲ್ಯಾಣಕ್ಕೆ. ಜನರಿಗೆ ಅಮೃತವಾದ ಉಪದೇಶವನ್ನು ನೀಡಿ ಅವರನ್ನು ಕೃತಾರ್ಥರನ್ನಾಗಿ ಮಾಡುತ್ತಿದ್ದರು. ಕಲ್ಯಾಣದಲ್ಲಿ ಶ್ರೀ ಗುರು ಬಸವಣ್ಣನವರ ಜೊತೆಗೆ ಸೇರಿಕೊಂಡು ಅನುಭವ ಮಂಟಪದ ಅಧ್ಯಕ್ಷರಾದರು. ಅಲ್ಲಮ ಪ್ರಭುಗಳು ರಚಿಸಿದಂತಹ ಕವಿತೆ ಅಥವಾ ವಚನಗಳು ಆಧ್ಯಾತ್ಮಿಕ ಕವಿತೆಗಳಾಗಿದ್ದು ದೇವಾಲಯದ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳ ಮೇಲೆ ಕೇಂದ್ರೀಕರಿಸಿವೆ. ಸುಮಾರು 1300 ಭಕ್ತಿಗೀತೆಗಳನ್ನು ಇವರು ರಚಿಸಿದ್ದಾರೆ. ಅವರು ತಮ್ಮ ಸಂದೇಶಗಳನ್ನು ಹಾಡಿನೊಂದಿಗೆ ಹರಡಿದ್ದಾರೆ ಮತ್ತು ಜನರಲ್ಲಿ ಭಕ್ತಿಯನ್ನು ತುಂಬಿಸಿದ್ದಾರೆ. ಇವರೊಬ್ಬ ಮಹಾನ್ ಶಿವಭಕ್ತರಾಗಿದ್ದರು. ಅಷ್ಟೇ ಅಲ್ಲದೆ ಪ್ರಾಚೀನ ಆಚರಣೆಗಳನ್ನು ಸಹ ಟೀಕಿಸಿದ್ದಾರೆ. ಅದರ ಜೊತೆಗೆ ಅಸ್ಪೃಶ್ಯತೆ, ಜಾತಿ ಪದ್ಧತಿಯ ವಿರೋಧಿ ಸಹ ಆಗಿದ್ದರು. ಗುಹೇಶ್ವರ ಇವರ ವಚನಗಳ ಅಂಕಿತನಾಮ. ಅಲ್ಲಮ ಪ್ರಭು ಆಧ್ಯಾತ್ಮಿಕ ಸುಧಾರಕ ಮತ್ತು ಮಹಾನ್ ಸಂತ. ಅವರು ಜನರಲ್ಲಿ ಶಿವನ ಭಕ್ತಿಯನ್ನು ಪ್ರಚಾರ ಮಾಡಲು ಭೂಮಿಗೆ ಬಂದರೆಂಬ ನಂಬಿಕೆಯೂ ಸಹ ಇತ್ತು. ಇವರದೊಂದು ಪ್ರಸಿದ್ಧ ವಚನ: ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನ್ನಾರನೂ ಕಾಣೆ. ಈ ಒಂದು ವಚನದ ಸಾಲುಗಳಲ್ಲಿ ಅಲ್ಲಮ ಪ್ರಭುಗಳು ಹೆಣ್ಣಿಗೋಸ್ಕರ ನಡೆದಂತಹ ರಾಮ ರಾವಣನ ಯುದ್ಧ, ಮಣ್ಣಿಗಾಗಿ ನಡೆದಂತಹ ಕುರುಕ್ಷೇತ್ರ ಯುದ್ಧ, ಹೊನ್ನಿಗಾಗಿ ನಡೆದಂತಹ ಅಶೋಕನ ಕಳಿಂಗ ಯುದ್ಧ ಎನ್ನುವ ಈ ಯುದ್ಧಗಳ ಉದಾಹರಣೆಯನ್ನು ನೀಡುವ ಮೂಲಕ ದೇವರಿಗಾಗಿ ಯಾರೂ ಕೂಡ ಜೀವವನ್ನು ನೀಡಲು ಸಿದ್ಧವಿಲ್ಲದಂತಹ ಮಾನವನ ಸ್ವಾರ್ಥವನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ. 12ನೇ ಶತಮಾನದ ಶಿವಶರಣರಲ್ಲಿ ಅಲ್ಲಮ ಪ್ರಭುಗಳು ಉಚ್ಚ ಸ್ಥಾನದಲ್ಲಿದ್ದಾರೆ. ಇವರ ವಚನಗಳಲ್ಲಿ ಗಹನವಾದಂತಹ ಆಧ್ಯಾತ್ಮ ಹಾಗೂ ತಾತ್ವಿಕ ವಿಚಾರಗಳಿದ್ದು
ಅಲ್ಲಮನ ಆಧ್ಯಾತ್ಮಿಕ ಅನುಭವಗಳ ಅಸಾಮಾನ್ಯತೆಗಾಗಿ ಅವರ ವಚನಗಳ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟದಾಯಕವಾಗಿವೆ. ಅವರದು ಬಹುಮಟ್ಟದ ರೂಪಕ ಭಾಷೆ. ಈ ಕೌಶಲ್ಯವು ಅವರ ವಚನಗಳ ವೈಶಿಷ್ಟ್ಯವೂ ಕೂಡ ಆಗಿದೆ. ಚಾಮರಸನು ತನ್ನ ಪ್ರಭುಲಿಂಗ ಲೀಲೆ ಎನ್ನುವ ಕಾವ್ಯದಲ್ಲಿ ಅಲ್ಲಮ ಪ್ರಭುಗಳ ಇತಿಹಾಸವನ್ನು ಕಾಣುತ್ತೇವೆ. ಅಜಗಣನ ಸಾವಿನಿಂದ ಪೀಡಿತಳಾಗಿದ್ದ ಮುಕ್ತಾಯಕ್ಕನಿಗೆ ಸಾವಿನ ಕುರಿತಾಗಿ ಕೆಲವೊಂದು ಮಾತುಗಳನ್ನು ಹೇಳುತ್ತಾರೆ. ಅದನ್ನು ನಾವು ಸಾಂತ್ವನ ಎಂದು ಸಹ ಪರಿಗಣಿಸ್ಬೋದು. ಸಾವು ಎನ್ನುವುದು ಒಂದು ಜೀವನದ ಅವತಾರ. ದೇವರತ್ತ ಮನ ತಿರುಗಿಸಿದವನು ಸಾವಿಗಂಜದ ಹಂತನಾಗುತ್ತಾನೆ. ಭಕ್ತನಿಗೆ ಸಾವು ಎಂಬುದು ಜಾಗೃತಿಯ ಚಿಹ್ನೆ ಎಂದು ವಿವರಿಸುತ್ತಾರೆ. ಪ್ರಭುವಿನ ಅಮೃತವಾಣಿ ಮುಕ್ತಾಯಕ್ಕನಿಗೆ ಶಾಂತಿ ಸಮಾಧಾನಗಳನ್ನು ತಂದುಕೊಡುತ್ತದೆ. ಅವಳು ಪ್ರಭುರಾಯರನ್ನೇ ತನ್ನ ಗುರು ಎಂದು ಸ್ವೀಕರಿಸುತ್ತಾಳೆ. ಅಲ್ಲಮ ಪ್ರಭುಗಳು ಹೊಸ ದರ್ಶನವನ್ನಾಗಲಿ ಮತಗಳನ್ನಾಗಿ ಸ್ಥಾಪಿಸಲಿಲ್ಲ. ಧಾರ್ಮಿಕ ವಿಷಯಗಳಲ್ಲಿ ಜನರಲ್ಲಿದ್ದ ಅಂಧಕಾರದ ಅಜ್ಞಾನವನ್ನು ನಿವಾರಿಸಿ ಸತ್ಯ ಸಾಧನೆಯ ಹಂಬಲ ಅವರಲ್ಲಿ ಮೂಡಿಸಲು ಪ್ರಯತ್ನಿಸುತ್ತಾರೆ. ಜೀವನದ ನಿತ್ಯ ತತ್ವಗಳನ್ನು ಜನತೆಯ ಮುಂದಿಟ್ಟು ಅವುಗಳ ಅನುಷ್ಠಾನದ ಕಡೆಗೆ ಅವರ ಗಮನವನ್ನು ಸೆಳೆಯುತ್ತಾರೆ. ಮಾನವನನ್ನು ಅತೃಪ್ತಿ, ನಿರ್ವಿಘ್ನತೆ ಅವನನ್ನು ವಿವೇಕ ಶೂನ್ಯನನ್ನಾಗಿ ಮಾಡಿ ಅವನ ವಿಚಾರ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜೀವಂತ ಸಮಸ್ಯೆಗಳ ಪರಿಹಾರಕ್ಕೆ ಬುದ್ಧಿಪೂರ್ವಕವಾಗಿ ಪ್ರಯತ್ನಿಸುವುದನ್ನು ಕಲಿಸುವುದರ ಬದಲು ಮತ್ತು ಮೂಢನಂಬಿಕೆಗಳನ್ನು ಅನಾದ್ಯ ಆಚಾರಗಳನ್ನು ಕಲಿಸುತ್ತದೆ. ನಂಬಿಕೆ ಎನ್ನುವುದು ಮಾನವನಲ್ಲಿ ಆತ್ಮನಂಬಿಕೆಯನ್ನು ಹುಟ್ಟಿಸುವುದರ ಬದಲು ಅವನನ್ನು ಅಗೋಚರ ಶಕ್ತಿಗಳಲ್ಲಿ ನಂಬಿಕೆ ಇಡುವಂತಹ ದುರ್ಬಲನನ್ನಾಗಿ ಮಾಡುತ್ತದೆ ಎಂದು ಹೇಳುತ್ತಿದ್ದರು. ಇನ್ನೊಂದು ವಿಷಯ, ಅವರು ದೇವರ ಇರುವಿಕೆಯನ್ನು ಪ್ರಕೃತಿಯ ವರ್ಣನೆಯ ಮೂಲಕ ತಿಳಿಸುತ್ತಾರೆ. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನದಿಂದೆತ್ತನ ಸಂಬಂಧ ವಯ್ಯ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ನೀರಿನಲ್ಲಿರುವಂತಹ ಉಪ್ಪು, ಎತ್ತನದಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ನನಗೂ ಎತ್ತನದಿಂದೆತ್ತ ಸಂಬಂಧ ಎನ್ನುವಂತಹ ಪರಮಾತ್ಮನ ಮಾನವನ ತನ್ನತನವನ್ನು ಕಳೆದುಕೊಳ್ಳಬೇಕೆಂದು ಅಲ್ಲಮ ಪ್ರಭುಗಳ ಅಪೇಕ್ಷೆಯೂ ಕೂಡ ಆಗಿತ್ತು. ಮಾನವರಿಗೂ ಮತ್ತು ದೇವರಿಗೂ ಮಧ್ಯ ಒಂದು ತೆರೆ ಇದೆ, ಅದು ಮಾಯೆಯ ತೆರೆ. ಅದನ್ನು ಮುಕ್ತಗೊಳಿಸುವವರೆಗೂ ಮಾನವನ ಆಧ್ಯಾತ್ಮಿಕ ನೈತಿಕ ಪತನವನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಮಾಯೆಯ ಮೋಹದ ಆಕರ್ಷಣೆಯ ಬಗ್ಗೆ ಸಾಧಕನು ಎಚ್ಚರಿಕೆಯಿಂದ ಇರಬೇಕು. ಭಾರತೀಯ ಧರ್ಮ ಸಂಸ್ಥಾಪಕರು ಒತ್ತಿ ಹೇಳಿದ್ದಾರೆ. ಹೆಣ್ಣು ಹೊನ್ನು ಮಣ್ಣುಗಳ ವಿಲೋಪನೆಗಳಿಂದ ದೂರವಿರಬೇಕು ಎಂದು ಎಚ್ಚರಿಸಿದ್ದಾರೆ. ಆದರೆ ಅಲ್ಲಮ ಪ್ರಭುಗಳ ದೃಷ್ಟಿಯೇ ಬೇರೆಯಾಗಿತ್ತು. ಹೊನ್ನು ಮಾಯೆ ಎಂಬರು, ಹೆಣ್ಣು ಮಾಯೆ ಎಂಬರು, ಮೊನ್ನು ಮಾಯೆ ಎಂಬರು. ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನಸ್ಸಿನ ಮಂದನಾಸೆಯೇ ಮಾಯಕನ ಗುಹೇಶ್ವರ. ಅಲ್ಲಮ ಪ್ರಭುಗಳು ತಮ್ಮ ಅಂತಿಮ ದಿನಗಳಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯ ಒಂದು ವನದಲ್ಲಿ ಐಕ್ಯರಾದರೆಂಬ ಪ್ರತೀತಿ ಕೂಡ ಇದೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇದಿಷ್ಟು ಅಲ್ಲಮ ಪ್ರಭುಗಳ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.